ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಈ ವಿಡಿಯೋದ ಮೂಲಕ ರಾಜ್ಯಶಾಸ್ತ್ರದ ಮಹತ್ವ ಅಥವಾ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಎಂಬ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಪ್ರತಿಯೊಂದು ಸಬ್ಜೆಕ್ಟು ಕೂಡ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿರುತ್ತೆ. ಅದರ ಮಹತ್ವವನ್ನು ನಾವು ಅರಿಯೋದು ಹೇಗೆ ಅಂತ ಹೇಳಿದರೆ, ಪ್ರತಿಯೊಂದು ಸಬ್ಜೆಕ್ಟು ಎಷ್ಟು ಉಪಯುಕ್ತವಾಗಿದೆ ಅಥವಾ ಎಷ್ಟು ಯುಟಿಲೈಸ್ ಆಗುತ್ತೆ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಅನ್ನೋದರ ಮೂಲಕ, ಅದರ ಆಧಾರದ ಮೇಲೆ ಅದರ ಮಹತ್ವವನ್ನು ನಾವು ಅಳಿತೀವಿ, ಆಯಿತಾ. ಸೊ ಇಲ್ಲಿ ಬರುವಂಥ 10 ಪ್ರಮುಖ ಮಹತ್ವಗಳ ಸೂತ್ರವನ್ನು ನಾವು ನೋಡೋದಾದರೆ, ಇಲ್ಲಿ ಕೆಳಗೆ ಬರೆದಿರೋ ಹಾಗೆ ಅಂತು ಸಂಹಾರ ಪ್ರವಾಹ ಅಂತಿದೆ, ಆಯಿತಾ. ಸೊ ಆ ಜಾಗದಲ್ಲಿ ಮಾಡಿಕೊಂಡ್ರೆ ಸೊ ಇದು ಅಂತು ಸಂಹಾರ ಪ್ರವಾಹ ಅಂತ ಆಗುತ್ತೆ, ಆಯಿತಾ. ಸೊ ಇವುಗಳನ್ನು ನಾವು ಒನ್ ಬೈ ಒನ್ ನೋಡೋದಾದರೆ, ಸೊ ಮೊದಲನೇದಾಗಿ ಅಂತು ಅಂತ ಇದೆ. ಸೊ ಅಂತು ಅಂತ ಹೇಳಿದ್ರೆ ಮೊದಲನೇದು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯವಾದಂತಹ ಸಂಬಂಧಗಳ ಅರಿವನ್ನು ನಾವು ಮಾಡ್ಬೋದಾಗತ್ತೆ. ಈ ರಾಜ್ಯಶಾಸ್ತ್ರ ಎಂಬುವಂತಹ ಸಬ್ಜೆಕ್ಟ್ ಇದೆಯಲ್ಲ, ಸೊ ಇದು ಅಂತಾರಾಷ್ಟ್ರೀಯ ಅಂತ ಹೇಳಿದ್ರೆ ದೇಶಗಳ ನಡುವಿನ ಸಂಬಂಧ, ಅವುಗಳ ಸ್ವರೂಪ, ಅವುಗಳ ವ್ಯಾಪ್ತಿ, ಅವುಗಳ ಮಹತ್ವವನ್ನು ಅರಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ವಿಶ್ವಸಂಸ್ಥೆ ಅಥವಾ ವಿಶ್ವ ಸರ್ಕಾರ ಅಂತ ನಾವೇನು ಕರಿತೀವಿ, ಮತ್ತು ಪ್ರಾದೇಶಿಕ ಸಂಸ್ಥೆಗಳು ನ್ಯಾಟೋ, ಸಿಯೇಟೋ, ಸೆಂಟೋ ಅದು ಆಗಿರ್ಬೋದು, ಅಥವಾ ಸಾರ್ಕ್, ಬಿಮ್ಸ್ಟೆಕ್ ಆಗಿರ್ಬೋದು, ಮತ್ತು G7, G20 ಈ ಥರ ದೇಶಗಳಾಗಿರ್ಬೋದು. ಸೊ ಇವುಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ, ಸುವ್ಯವಸ್ಥೆ, ಭದ್ರತೆ, ಕಾನೂನು, ವ್ಯಾಪಾರ, ಒಪ್ಪಂದ ಮತ್ತು ಮೈತ್ರಿ ಇವುಗಳ ಮೇಲೆ ಬೆಳಕನ್ನು ಚೆಲ್ಲುವಂಥ ಒಂದು ಕೆಲಸವನ್ನು ಇದು ಮಾಡುತ್ತೆ. ಮತ್ತು ಅಂತ ಹೇಳಿದ್ರೆ ತೌಲನಿಕ ಅಥವಾ ತುಲನಾತ್ಮಕ ರಾಜಕೀಯದ ಅರಿವು. ತುಲನಾತ್ಮಕ ಅಂದರೆ ಹೋಲಿಕೆ ಮಾಡೋದು, ಹೋಲಿಕೆ ಮತ್ತು ವ್ಯತ್ಯಾಸ. ಏನು ಅಮೇರಿಕಕ್ಕೂ ಮತ್ತು ಭಾರತಕ್ಕೂ ಏನು ವ್ಯತ್ಯಾಸ ಇದೆ, ಅಲ್ಲಿನ ಪ್ರಜಾಪ್ರಭುತ್ವಕ್ಕೂ ಇಲ್ಲಿನ ಪ್ರಜಾಪ್ರಭುತ್ವಕ್ಕೂ ವ್ಯತ್ಯಾಸ ಏನು, ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಹೋಲಿಕೆ ಮತ್ತು ವ್ಯತ್ಯಾಸಗಳೇನು, ಭಾರತ ಮತ್ತು ಚೈನಾ, ಭಾರತ ಮತ್ತು ಇಂಗ್ಲೆಂಡ್, ಭಾರತ ಮತ್ತು ಅಮೇರಿಕ, ಭಾರತ ಮತ್ತು ಜಪಾನ್. ಸೊ ಹೀಗೆ ಅಲ್ಲಿನ ಚುನಾವಣಾ ಪದ್ಧತಿ, ಇಲ್ಲಿನ ಚುನಾವಣಾ ಪದ್ಧತಿ, ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆ, ಇಲ್ಲಿನ ನ್ಯಾಯಾಂಗ ವ್ಯವಸ್ಥೆ, ಮತ್ತು ಅಲ್ಲಿನ ಸರ್ಕಾರ ಪದ್ಧತಿ, ಇಲ್ಲಿನ ಸರ್ಕಾರ ಪದ್ಧತಿ, ಅಲ್ಲಿನ ಸ್ವರೂಪ, ಇಲ್ಲಿನ ಸ್ವರೂಪ, ಅಥವಾ ಅಲ್ಲಿನ ಹಕ್ಕುಗಳು, ಇಲ್ಲಿನ ಕರ್ತವ್ಯಗಳು, ಅಂದರೆ ಈ ಥರ ಇದನ್ನು ಕಂಪೇರ್ ಮಾಡಿ ನಾವು ಸ್ಟಡಿ ಮಾಡೋದನ್ನು ನಾವು ಇಲ್ಲಿ ತುಲನಾತ್ಮಕ ರಾಜಕೀಯ ಅರಿವು ಎಂಬ ಕಾನ್ಸೆಪ್ಟ್ನಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಸೊ ಮೂರನೇದು ಸಮ್ ಅಂತ ಹೇಳಿದ್ರೆ ಸಂವಿಧಾನದ, ಇಲ್ಲಿದೆ ನೋಡಿ, ಸಂವಿಧಾನದ ಅರಿವು ಅಂತ ಹೇಳಿದ್ರೆ ಒಂದು ಸಂವಿಧಾನವು ಆ ದೇಶದ ರಚನೆ ಆಗಿರ್ಬೋದು ಅಥವಾ ಅದರ ಒಂದು ವಿಷಯಗಳಾಗಿರ್ಬೋದು, ಅದನ್ನು ನಾವು ಅಧ್ಯಯನ ಮಾಡ್ಕೋಬೋದಾಗಿದೆ. ಆ ದೇಶದ ಆಡಳಿತಾತ್ಮಕ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ದೇಶ ನಡಿಬೇಕು, ಅದಕ್ಕೆ ಗೈಡ್ ಮಾಡಬೇಕು, ಅಲ್ಲಿನ ಸರ್ಕಾರಕ್ಕೆ, ಅಲ್ಲಿನ ರಾಜ್ಯಕ್ಕೆ ಗೈಡ್ ಮಾಡೋದು ಯಾರು, ಮತ್ತು ಎಲ್ಲದರ ಅಧಿಕಾರದ ಮೂಲ ಯಾವುದು ಅಂತ ಹೇಳಿದ್ರೆ ಸಂವಿಧಾನ. ಸೊ ಸಂವಿಧಾನವನ್ನು ನಾವು ದೇಶವೊಂದರ ಆಡಳಿತಾತ್ಮಕ ನಿಯಮಾವಳಿಗಳ ಒಂದು ದಾಖಲೆ ಅಂತ ಕೂಡ ಕರಿತೀವಿ. ಮತ್ತು ಪ್ರತಿಯೊಂದು ಅಂದರೆ ಕೇಂದ್ರಕ್ಕೂ ರಾಜ್ಯಕ್ಕೂ ಇರೋ ಸಂಬಂಧಗಳನ್ನು ಸಂವಿಧಾನ ನಿರ್ಧಾರ ಮಾಡುತ್ತೆ. ಮತ್ತು ಸಂವಿಧಾನ ತಿದ್ದುಪಡಿ ಮಾಡಬೇಕಾ ಅನ್ನೋದನ್ನು ಕೂಡ ಸಂವಿಧಾನವೇ ಹೇಳುತ್ತೆ. ಮತ್ತು ರಾಷ್ಟ್ರಪತಿ, ಪ್ರಧಾನಿ ಅಥವಾ MLA, MP ಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಅಧಿಕಾರದ ಮೂಲ ಯಾವುದು, ಸೋರ್ಸ್ ಆಫ್ ಅಥಾರಿಟಿ ಯಾವುದು ಅಂತ ಹೇಳಿದ್ರೆ ಸಂವಿಧಾನ ಅಥವಾ ದಾಖಲೆಗಳ ಒಂದು ಆಗರ ಅಂತ ನಾವು ಇದನ್ನು ಕರಿತೀವಿ. ಸೊ ನೆಕ್ಸ್ಟ್ ಆದಮೇಲೆ ಅಂತ ಹೇಳಿದ್ರೆ ಹಕ್ಕು ಮತ್ತು ಕರ್ತವ್ಯಗಳು ಅನ್ನೋ ವಿಷಯಕ್ಕೆ ಬರೋದಾದರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಮನುಷ್ಯನ ಸರ್ವತೋಮುಖ ಬೆಳವಣಿಗೆಗೆ ಹಕ್ಕು ಮತ್ತು ಕರ್ತವ್ಯಗಳು ಪ್ರಮುಖವಾಗ್ತವೆ. ಸೊ ನನಗಿರುವಂಥ ಹಕ್ಕುಗಳೇನು, ನನಗಿರುವ ಹಕ್ಕುಗಳ ಮೇಲಿರುವ ಮಿತಿಗಳೇನು, ಅಥವಾ ಹಕ್ಕುಗಳನ್ನು ಉಲ್ಲಂಘನೆ ಆದರೆ ಎಲ್ಲಿ ಪ್ರಶ್ನೆ ಮಾಡಬೇಕು, ಅಥವಾ ನನಗಿರೋ ಕರ್ತವ್ಯ ಏನು, ಕರ್ತವ್ಯದ ಅವಶ್ಯಕತೆ ಆದರೂ ಯಾಕಿದೆ, ಮತ್ತು ಕರ್ತವ್ಯ ನಾನು ಮುರಿದ್ರೆ ಏನಾದರೂ ಪರಿಣಾಮ ಆಗ್ತದಾ, ಹೀಗೆ ಒಂದು ರಾಜ್ಯದ ಅಡಿಗೆ ಬರ್ತೀವಿ ಅಂದರೆ ನನಗೇನು ಎಷ್ಟು ಹಕ್ಕುಗಳು ಸಿಗ್ತವೆ. ಈಗಿರುವಂಥ ಪ್ರಸ್ತುತ ಹಕ್ಕುಗಳ ಸಂಖ್ಯೆ 6 ಇರುತ್ತೆ, ಆಯಿತಾ. ಸೊ ಮುಂಚೆದು 7 ಇತ್ತು, ಇವಾಗ ಅದು 6 ಆಗಿದೆ, ಆಸ್ತಿ ಹಾಕಂತ ದಾಖಲಾಗಿದೆ, ಆಯಿತಾ. ಸೊ ಇಷ್ಟು ಪ್ರಜ್ಞೆಯನ್ನು ಇದು ಮೂಡಿಸುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ರಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸಂಹಾರ. ಅಲ್ಲಿ ಆ್ಯಕ್ಚುಲಿ 4 ಇದೆ. ಸೊ ಅದರಲ್ಲಿ ಮೊದಲನೇ ಏನಂತ ಹೇಳಿದ್ರೆ ರಾಜಕಾರಣಿಗಳಿಗೆ ತರಬೇತಿ ಕೊಡೋದು ಅಂತ ಹೇಳಿದ್ರೆ, ಒಂದು ದೇಶದ ಶಾಸನವನ್ನು ರಚನೆ ಮಾಡ್ತಾರೆ ಅವರು, ಮತ್ತು ಯೋಜನೆ ರಚನೆ ಮಾಡ್ತಾರೆ, ಹಾಗೆ ಅದನ್ನು ಜಾರಿ ತರ್ತಾರೆ. ಸೊ ರಾಜಕೀಯ ವ್ಯವಹಾರಗಳಲ್ಲಿ 24/7 ಅದ್ರ ಬಗ್ಗೆ ಆಸಕ್ತಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಮತ್ತು ಜನಗಳಿಗೆ ಪರವಾಗಿರುವಂಥ ನೀತಿಗಳನ್ನ ತರೋದಾಗಿರ್ಬೋದು. ಸಪೋಸ್ ಜನಗಳಿಗೆ ವಿರೋಧವಾದ ನೀತಿ ತೊಗೊಂಬಂದರೆ ಅದನ್ನು ಜನ ಹೇಗೆ ಪರಿಣಾಮ ಮಾಡ್ತಾರೆ, ಅದನ್ನೇ ಜನ ವಿರೋಧಿಸ್ತಾರೆ. ಸೊ ಇದೆಲ್ಲದ್ರ ಬಗ್ಗೆ ಮನವರಿಕೆ ಮಾಡಿಕೊಡುತ್ತೆ ಯಾರಿಗೆ, ಒಬ್ಬ ರಾಜಕಾರಣಿಗೆ. ಸೊ ಸಕ್ರಿಯ ರಾಜಕಾರಣಿ ಅಂತ ಕರಿತೀವಿ. 24 ಗಂಟೆ ಅವ್ರ ತಲೆ ಬರೋ ರಾಜಕಾರಣದ ಬಗ್ಗೆನೇ ಮೂಡ್ತಾ ಇರುತ್ತೆ. ಸೊ ಅವ್ರಿಗೆ ಆ ಥರ ಒಂದು ತರಬೇತಿಯನ್ನು ಇದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇನ್ನೊಂದು ವಿಷಯಕ್ಕೆ ಬರೋದಾದರೆ ರಾಜಕೀಯ ಜಾಗೃತಿ ಅಂತ ಹೇಳೋದಾದರೆ, ಈ ದೇಶದಲ್ಲಿ ನಾವು ಬದುಕ್ತಿದ್ದೀವಿ ಅಂದರೆ ಈ ದೇಶದ ರಾಜಕೀಯ ಹಿನ್ನೆಲೆ, ಅದರ ಸ್ವರೂಪ, ಮತ್ತು ಈ ದೇಶದ ಜ್ವಲಂತ ಸಮಸ್ಯೆಗಳು, ಮತ್ತು ಈ ದೇಶದಲ್ಲಿರುವಂಥದ್ದು ನಾನು ತೆರಿಗೆ ಕಟ್ತೀನಿ, ಇಲ್ಲಿನ ಆಯವ್ಯಯ ಆಗಿರ್ಬೋದು, ಶಾಸನಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಅಥವಾ ರಾಜಕೀಯ ಪಕ್ಷಗಳಾಗಿರ್ಬೋದು,
ಅಥವಾ ಒಬ್ಬ ವ್ಯಕ್ತಿ ಅಥವಾ ಪ್ರಜೆ ಹೇಗೆ ರಾಜ್ಯ ಜೊತೆಗೆ ಸಹಕಾರ ಮನೋಭಾವದಿಂದ ವರ್ತಿಸಬೇಕು, ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಮತ್ತು ಸಹಿಷ್ಣುವಾಗಿ ಬದುಕಬೇಕು, ಹಾಗೆ ಹೇಗೆ ಈ ಥರ ಎಲ್ಲ ಮನವರಿಕೆಯನ್ನು ಅದನ್ನು ಮೂಡಿಸಿ ಈ ದೇಶದ ವ್ಯಕ್ತಿಯನ್ನು, ಈ ದೇಶದ ಸಂಪತ್ತನ್ನಾಗಿ ರೂಪಿಸುವಂಥ ಕೆಲಸವನ್ನು ಈ ರಾಜ್ಯಶಾಸ್ತ್ರ ಮಾಡ್ತದೆ ಅಂತ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಡ್ರಾ ಇದೆ, ಹೌದಾ? ಸೊ ಇನ್ನೊಂದು ಡ್ರಾ ಅಂತ ಹೇಳಿದ್ರೆ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆ. ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆ ಅಂತ ಹೇಳಿದ್ರೆ ಸುಮಾರು ಜನರಿಗೆ ರಾಜ್ಯ ಮತ್ತು ಸರ್ಕಾರ ಎರಡು ಒಂದೇ ಅಂತ ಅನಿಸುತ್ತೆ. ಆದರೆ ರಾಜ್ಯ ಮತ್ತು ಸರ್ಕಾರ ಎರಡೂ ಕೂಡ ಸ್ಪಷ್ಟವಾಗಿ ಬೇರೆ ಬೇರೆ ಇದೆ, ಎರಡಕ್ಕೂ ಕೂಡ ಬೇರೆ 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 ಅಸ್ತಿತ್ವ ಇದೆ. ಅದನ್ನು ನೀಟಾಗಿ ನಾವು ಗಮನಿಸಿ ನೋಡಿದ್ರೆ ರಾಜ್ಯನೇ ಬೇರೆ ಅಸ್ತಿತ್ವವನ್ನು ಹೊಂದಿದೆ, ಸರ್ಕಾರನೇ ಬೇರೆ ಅಸ್ತಿತ್ವವನ್ನು, ಸಪ್ರೇಟ್ ಅಸ್ತಿತ್ವವನ್ನು ಹೊಂದಿದೆ ಅಂತ ತಿಳ್ಕೊಬೋದು. ಮತ್ತು ಎರಡು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಇದೆ, ಮತ್ತು ಒಂದನ್ನು ಬಿಟ್ಟು ಒಂದು ಬದುಕೋಕ್ಕೆ ಸಾಧ್ಯ ಇಲ್ಲ, ಮತ್ತು ಎರಡು ಒಂದಲ್ಲ ಒಂದು ರೀತಿ ಸಂಬಂಧ ಪಡುತ್ತೆ. ಮತ್ತು ರಾಜ್ಯದ ಮೂಲ, ಹಿನ್ನೆಲೆ, ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಸರ್ಕಾರದ ವಿವಿಧ ರಚನೆಗಳು ಅಥವಾ ಅಂಗಗಳ ಸಂಸ್ಥೆಗಳ ಬಗ್ಗೆ ಇದು ಅಧ್ಯಯನ ಮಾಡುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಬರೋಣ ಪ್ರ ಅಂತ ಹೇಳಿದ್ರೆ ಈ ಪೇಜಿಗೆ ಬರೋಣ. ಸೊ ಅಂತ ಹೇಳಿದ್ರೆ ಪ್ರಮುಖ ರಾಜಕೀಯ ಅರಿವು ಅಥವಾ ಪ್ರಮುಖ ರಾಜಕೀಯ ಬೆಳವಣಿಗೆಗಳು. ನೀವು ಈ ಹಿಂದೆ ಗಮನಿಸಿರುವಾಗೆ ಅಮೆರಿಕ ಕ್ರಾಂತಿ, ರಷ್ಯಾ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ, ಇಂಗ್ಲೆಂಡ್ ಕ್ರಾಂತಿ ಇವೆಲ್ಲವೂ ನಡೆದಿದೆ. ಜೊತೆಗೆ ಭಾರತದ ಸ್ವತಂತ್ರ ಸಂಗ್ರಾಮ ಕೂಡ ನಡೆದಿದೆ. ಇವೆಲ್ಲವೂ ಕೂಡ ಮನುಷ್ಯನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನಿಮಗೆ ಎಕ್ಸಾಂಪಲ್ ಕೊಡ್ಬೋದು. ರಷ್ಯಾ ಕ್ರಾಂತಿಯಿಂದ ನೀವು ಗಮನಿಸ್ಬೋದು, ಅಥವಾ ಇದು ಫ್ರೆಂಚ್ ಮಹಾಕ್ರಾಂತಿಯಿಂದ ನೀವು ಗಮನಿಸ್ಬೋದು. ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನೋ ಪರಿಕಲ್ಪನೆಗಳು ಅಲ್ಲಿಂದ ಉಗಮವಾಯಿತು ಅಂತ ಹೇಳ್ಬೋದು. ಸೊ ಹೀಗೆ ಈ ಕ್ರಾಂತಿಗಳ ಏನು ಮಹತ್ವ ಏನು, ಅವುಗಳಿಂದ ನಾವೇನು ಕಲ್ತಿದ್ದೀವಿ, ಮತ್ತು ಭಾರತದ ಸ್ವತಂತ್ರ ಹೋರಾಟಗಾರರ ಬಲಿದಾನಗಳಿರ್ಬೋದು, ಅಥವಾ ಅಲ್ಲಿನ ಒಂದಿಷ್ಟು ತ್ಯಾಗಗಳಿರ್ಬೋದು, ಅಥವಾ ನಮ್ಮ ದೇಶಕ್ಕೆ ಅವ್ರು ಕೊಟ್ಟಂಥ ಕೊಡುಗೆಗಳಿರ್ಬೋದು, ಇದನ್ನೆಲ್ಲ ಉದಾರವಾದ ಕೊಡುಗೆಗಳನ್ನ ಅರ್ಥ ಮಾಡಿಸೋದು, ತಿಳ್ಕೊಳ್ಳೋದು ಕೂಡ ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ. ಮತ್ತು ವಾ ಅಂತ ಹೇಳಿದ್ರೆ ವಾನ ವ್ಯಾ ಅಂತ ಮಾಡ್ಕೊಳ್ಳಿ. ವ್ಯಾ ಅಂತ ಹೇಳಿದ್ರೆ ವ್ಯಕ್ತಿಯ ಸಾರ್ವಜನಿಕ ಜವಾಬ್ದಾರಿ. ಅರ್ಥ ಆಗ್ತಿದೆಯಲ್ಲ? ಸೊ ವ್ಯಕ್ತಿಯ ಸಾರ್ವಜನಿಕ ಜವಾಬ್ದಾರಿ ಅಂದರೆ ಏನು, ಅವನು ಯಾವ ದೇಶದಲ್ಲಿ ಬದುಕ್ತಿದ್ದಾನೆ, ದೇಶದಲ್ಲಿರುವಂಥ ಸಮಸ್ಯೆಗಳೇನು, ಅದರ ಹಿನ್ನೆಲೆ ಏನು, ಸ್ವರೂಪ ಏನು, ಇವುಗಳ ಬಗ್ಗೆ ಅದೇನು ಮಾಡುತ್ತೆ, ಅರ್ಥ ಮಾಡ್ಕೊಳ್ತಾಗತ್ತೆ. ಮತ್ತು ಆ ವ್ಯಕ್ತಿ ಇದನ್ನಲ್ಲ, ಅವನ ಸ್ಥಳೀಯ ಹಂತದಲ್ಲಿ ಯಾವ ರೀತಿ ಜವಾಬ್ದಾರಿ ಹೊಂದಿದ್ದಾನೆ, ರಾಷ್ಟ್ರೀಯ ಹಂತದಲ್ಲಿ ಯಾವ ರೀತಿ ಜವಾಬ್ದಾರಿ ಹೊಂದಿದ್ದಾನೆ, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಜವಾಬ್ದಾರಿನ ಹೊಂದಿದ್ದಾನೆ, ಮತ್ತು NSS ಇರ್ಬೋದು, ಅಥವಾ ಪ್ರೆಷರ್ ಗ್ರೂಪ್ ಇರ್ಬೋದು, ಅಥವಾ ಇವೆಲ್ಲ ಮಾಡಿ ಮತ್ತು ವ್ಯಕ್ತಿಗೆ ನಿರ್ದೇಶನ ಕೊಡುತ್ತೆ, ನಿಯಂತ್ರಣ ಮಾಡುತ್ತೆ, ಮೇಲ್ವಿಚಾರಣೆ ಮಾಡುತ್ತೆ, ಮತ್ತು ಸನ್ನಿವೇಶಗಳನ್ನು ಅರಿವು ಮಾಡಿಸುತ್ತೆ. ಒಬ್ಬ ವ್ಯಕ್ತಿಗೆ ಯಾವ ರೀತಿ ಸನ್ನಿವೇಶನ ಬದುಕ್ತಾ ಇದ್ದೀನಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ಆಡಳಿತ ಸೇವಾ ವರ್ಗಕ್ಕೆ ಸಹಕಾರಿ. ಆಡಳಿತ ಸೇವಾ ವರ್ಗಕ್ಕೆ ಸಹಕಾರಿ ಅಂತ ಹೇಳಿದ್ರೆ ಈ ದೇಶವನ್ನು ರಿಯಲ್ ಆಗಿ ಅಥವಾ ವಾಸ್ತವದಲ್ಲಿ ಸರ್ಕಾರವನ್ನು ನಡೆಸೋದು ಸಾರ್ವಜನಿಕ ಆಡಳಿತ ಸೇವಾ ವರ್ಗದ ಪ್ರತಿನಿಧಿಗಳಾಗಿರ್ತಾರೆ. IAS KAS ಆಫೀಸರ್ಗಳಿರ್ತಾರಲ್ಲ, ಸೊ ಇವರು ನಿಜವಾಗ್ಲೂ ದೇಶದ ಸಮಸ್ಯೆಗಳಿಗೆ ಕಿವಿಯಾಗೋದು ಮೊದಲನೇದಾಗಿ ಇವರೇ ಆಗಿರ್ತಾರೆ. ಮತ್ತು ಒಂದು ದೇಶವನ್ನು ಸಮರ್ಥವಾಗಿ, ನ್ಯಾಯಸಮ್ಮತವಾಗಿ, ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಇವರಿಗೆ ಇರುತ್ತೆ. ಸೊ ನಮ್ಮಲ್ಲೂ ಕೂಡ ಒಂದು ಸಪ್ರೇಟಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಪೇಪರ್ ಬರುತ್ತೆ. ಸೊ ಅದನ್ನು ಕೂಡ ಓದಿ ನಾವು ನಾಗರಿಕ ಸೇವಾ ವರ್ಗಕ್ಕೆ ಜಾಯ್ನ್ ಆಗ್ಬೋದು. ಇವಿಷ್ಟು ಕೂಡ ಒಂದು ರಾಜ್ಯಶಾಸ್ತ್ರದ ಮಹತ್ವಕ್ಕೆ ಸಂಬಂಧಪಟ್ಟಂತಹ ವಿಷಯ ಆಗಿರ್ಬೋದು. ಧನ್ಯವಾದಗಳು.